ಜೈ ಶ್ರೀರಾಮ್. ನಮಸ್ಕಾರ ರೀ ಎಲ್ಲರಿಗೂ. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ರೀ. ಬರ್ರಿ ಇವತ್ತು ಮಿಕ್ಸ್ ವೆಜ್ಜೀಸ್ ಪನ್ನೀರ್ ಮಸಾಲ ಮಾಡೋಣಂತ. ನಾನಿಲ್ಲಿ ಡೊಣ್ ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಬೇಜ್, ಕ್ಯಾರೆಟ್, ಟೊಮೆಟೊ, ಪನ್ನೀರ್ ತೊಗೊಂಡಿನಿ. ನಿಮ್ಮ ಮನ್ಯಾಗ ಏನೇನು ಸದ್ಯಕ್ಕೆ ಅವೈಲೇಬಲ್ ಇದಾವಲ್ರಿ ವೆಜಿಟೇಬಲ್ಸ್, ಅವನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರಿ. ಪನ್ನೀರನ್ನ ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಡ್ರಿ. ಇವು ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ. ಆಮೇಲೆ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕಿರಿ. ನಾನು ಇಲ್ಲೇ ಸ್ವಲ್ಪ ಎಣ್ಣೆನ ಜಾಸ್ತಿನ ಆಯ್ತು, ನೀವು ಸ್ವಲ್ಪ ಕಡಿಮೆ ಹಾಕ್ಕೊಡ್ರಿ. 4 ಲವಂಗ, ಕಾಳು ಮೆಣಸು, 1 ಏಲಕ್ಕಿ, ಸ್ವಲ್ಪ ಇಂಗು, ಜೀರಿಗೆ, 4 ಈರುಳ್ಳಿ ದೊಡ್ಡ ಕಟ್ ಮಾಡ್ಕೊಂಡು ಹಾಕೊಂಬಿಡ್ರಿ. ಯಾಕಂದ್ರೆ ನಾವು ಇದನ್ನ ಆಮೇಲೆ ಮಿಕ್ಸಿ ಮಾಡ್ತೀವ್ರಿ. 3 ಟೊಮ್ಯಾಟಿನ ದೊಡ್ಡ ಕಟ್ ಮಾಡಿ ಹಾಕಿರಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಿಕೊಡ್ರಿ. ಅರಿಶಿನ ಪುಡಿ ಸ್ವಲ್ಪ, ಖಾರ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಎಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಡ್ರಿ. ನಾನಿಲ್ಲೇ ಅದು ಫ್ರೈ ಮಾಡಿದ್ದು ಸೈಡಿಗೆ ತೆಗೆದಿಟ್ಕೋದು ವಿಡಿಯೋ ಮಾಡೋದು ಮರ್ತು ಬಿಟ್ರಿ. ಯಾಕಂದ್ರೆ ಇತ್ತಿತ್ತಲಾಗಿ ವಿಡಿಯೋ ಮಾಡಾಕತ್ತೀನಿ ರೀ ಯೂಟ್ಯೂಬ್ನಾಗ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರಿ. ಅದಕ್ಕೆ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕ್ಕೊಡ್ರಿ. ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೀವಿ, ನೀವು ಈರುಳ್ಳಿ ಹಾಕ್ಕೊಡ್ರಿ. ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಡೊಣ್ ಮೆಣಸಿನ್ಕಾಯಿ, ಕ್ಯಾಬೇಜು, ಕ್ಯಾರೆಟು ಎಲ್ಲನೂ ಹಾಕಿರಿ. ಈಗ ಇದು ತಣ್ಣಗಾಗೈತ್ರಿ, ಇದನ್ನು ಮಿಕ್ಸಿ ಮಾಡ್ಕೊಳ್ರಿ. ಇದು ಇನ್ನೂ ಫ್ರೈ ಆಗ್ಬೇಕ್ರಿ. ಗರಂ ಮಸಾಲ 1 ಸ್ಪೂನು, ಧನಿಯಾ ಪೌಡರು, ಆಮ್ಚೂರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿರಿ. ಅರಿಶಿನ ಪುಡಿ, ಅದ್ರಾಗ ಅರಿಶಿನ ಪುಡಿ ಹಾಕಿವಿ, ಅದಕ್ಕೆ ಇದಾಗ ಸ್ವಲ್ಪ ಹಾಕ್ಕೊಡ್ರಿ. ಖಾರ ಪುಡಿ, ಇದು ನೋಡ್ರಿ ನಮ್ಮವ್ವ ಮಾಡಿದ್ದ ಹೋಮ್ ಮೇಡ್ ಮಸಾಲ. ಇದಕ್ಕೆ ಪೇಸ್ಟ್ ಹಾಕ್ರಿ. ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಬಿಡ್ರಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿರಿ. ಇದಕ್ಕೆ ಫ್ರೆಶ್ ಕ್ರೀಮು ಹಾಕಿದರೆ ಚಲೋ ಆಗ್ತೈತಿ. ನನ್ನ ಹತ್ರ ಮಾಡ್ಬೇಕಾದ್ರೆ ಫ್ರೆಶ್ ಕ್ರೀಮ್ ಇದ್ದಿದ್ದಿಲ್ಲ, ಅದಕ್ಕೆ ನಾನು ಹಾಲಿನ ಕೆನೆ ಹಾಕಿದ್ದೀನಿ, ನೀವು ಹಾಕಿ ನೋಡಿರಿ. ಆಮೇಲೆ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿರಿ. ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಬಿಟ್ಬಿಡ್ರಿ. ರೆಡಿ ಆಗ್ತೈತಿ. ಈಗ ರೆಡಿ ಆಯ್ತು ನೋಡಿರಿ.
ಬಿಸಿ ಬಿಸಿ ಚಪಾತಿ ಜೊತೆಗೆ ತಿಂದಿವ್ರಿ. ಟೇಸ್ಟ್ ಮಾತ್ರ ಅನಾಹುತ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ನೀವು ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಜೈ ಶ್ರೀರಾಮ್.